ವಿವೇಕನಗರ ಪೊಲೀಸರ ವಿರುದ್ಧ ಕೊಲೆ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ವಿವೇಕನಗರ ಠಾಣೆಯ ಇನ್ಸ್ಪೆಕ್ಟರ್ನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೊಲೆ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಠಾಣೆಯ ಇನ್ಸ್ಪೆಕ್ಟರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿದಂತೆ 4ರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ದರ್ಶನ್ ಎಂಬಾತನನ್ನ ಅಕ್ರಮವಾಗಿ ಬಂಧನದಲ್ಲಿ ಇಟ್ಟು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇರುವಂತದ್ದು. ಅದಾದ ನಂತರ ರಿಹ್ಯಾಬ್ ಸೆಂಟರ್ಗೆ ಕಳಿಸಿರ್ತಾರೆ. 10 ದಿನದ ನಂತರ ಆತ ಸಾವನ್ನಪ್ಪಿರ್ತಾನೆ. ಸದ್ಯಕ್ಕೆ ಕೊಲೆ ಆರೋಪದ ಅಡಿಯಲ್ಲಿ ಮಾದನಾಯಕನಹಳ್ಳಿಯ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ರಾಜ್ಯ ಸಿಐಡಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ವಿವೇಕನಗರ ಠಾಣೆಯ ಇನ್ಸ್ಪೆಕ್ಟರ್ನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿದಂತೆ 4ರನ್ನ ಅಮಾನತು ಮಾಡಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ದರ್ಶನ್ ಎಂಬಾತನನ್ನ ಅಕ್ರಮವಾಗಿ ಬಂಧನದಲ್ಲಿ ಇಟ್ಟು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಸ್ಟೇಷನ್ನಲ್ಲಿ ಅನ್ನೋ ಆರೋಪ ಇವರ ಮೇಲೆ ಇರುವಂಥದ್ದು. ಅದಾದ ನಂತರ ಆತನನ್ನ ರಿಹ್ಯಾಬ್ ಸೆಂಟರ್ಗೆ ಕಳಿಸಿರ್ತಾರೆ. 10 ದಿನದ ನಂತರ ಆತ ಸಾವನ್ನಪ್ಪಿರ್ತಾರೆ. ಕೇಸ್ಗೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಸೇರಿದಂತೆ 4 ಜನರನ್ನ ಅಮಾನತುಗೊಳಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ. ಗಮನಿಸ್ತಾ ಇದ್ವಿ, ಸದ್ಯಕ್ಕೆ ಇನ್ಸ್ಪೆಕ್ಟರ್ ಸೇರಿದಂತೆ 4 ಜನರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಏನು ಆರೋಪ ಆಯಿತು, ಏನಾಗಿತ್ತು ಈ ಪ್ರಕರಣ? ಶಮಂತೇನು ವಿವೇಕನಗರ ಪೊಲೀಸರ ವಿರುದ್ಧ ಲಾಕಪ್ ಡೆತ್ ಆರೋಪ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿದಂತೆ 4ರನ್ನ ಈಗ ಅಮಾನತು ಮಾಡಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈಗ ಆದೇಶವನ್ನ ಮಾಡಿರುವಂತದ್ದು. ಸದ್ಯ ಗಲಾಟೆ ಮಾಡ್ತಾ ಇದ್ದ ಅಂತ ಹೇಳಿ ದರ್ಶನ್ ಎಂಬಾತನನ್ನ ಅಕ್ರಮವಾಗಿ 4 ದಿನ ಸ್ಟೇಷನ್ ನಲ್ಲಿ ಇರಿಸಿಕೊಂಡು ಹಲ್ಲೆ ಮಾಡಿ ನಂತರ ರಿಹ್ಯಾಬ್ ಸೆಂಟರ್ ನಲ್ಲಿ ಸೇರಿಸಿದ್ದು. 10 ದಿನಗಳ ಬಳಿಕ ಆತ ಸಾವನ್ನಪ್ಪಿರ್ತಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಪತ್ನಿ ಏನು ದೂರನ್ನ ದಾಖಲಿಸಿದ್ರು. ಮಾತನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಅದರ ತನಿಖೆಯನ್ನ ಈಗ ಸಿಐಡಿ ನಡೆಸ್ತಾ ಇರುವಂತದ್ದು. ಸದ್ಯ ಈಗ 4 ಅಂದ್ರೆ ಇನ್ಸ್ಪೆಕ್ಟರ್ ಸೇರಿ 4ರನ್ನ ಸಸ್ಪೆಂಡ್ ಮಾಡಿರೋದ್ರಿಂದಾಗಿ ಮುಂದಿನ ಆದೇಶದವರೆಗೂ ಸಿಸಿಬಿ ಇನ್ಸ್ಪೆಕ್ಟರ್ ವೀರೇಶ್ ಏನು ವಿವೇಕನಗರ ಪೊಲೀಸ್ ಠಾಣೆಗೆ ಪ್ರಭಾರವಾಗಿ ಅವರನ್ನ ನೇಮಕ ಮಾಡಿಕೊಳ್ಳಾಗಿರುವಂತದ್ದು. ಮತ್ತು ಇವತ್ತು ಏನು ದರ್ಶನ್ ಫ್ಯಾಮಿಲಿಯವರು ಏನು ಪ್ರೆಸ್ ಕ್ಲಬ್ ನಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ಮಾಡಿ ಅದರಲ್ಲಿ ಏನು ಸಿಐಡಿ ತನಿಖೆ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು, ಅವರ ಮೇಲೆ ತೀರಾ ಗಂಭೀರವಾದಂತಹ ಹಲ್ಲೆಯನ್ನ ಪೊಲೀಸರು ನಡೆಸಿ ಕೊಲೆಯನ್ನೇ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಇವತ್ತು ಅವರ ಫ್ಯಾಮಿಲಿಯವರು ಕೂಡ ಮಾಡಿದ್ರು. ಈ ಆರೋಪ ಬೆನ್ನಲ್ಲೇ ಈಗ ಇನ್ಸ್ಪೆಕ್ಟರ್ ಮತ್ತು ಠಾಣೆಯ 4 ಸಿಬ್ಬಂದಿಗಳನ್ನ ಈಗ ಅಮಾನತು ಮಾಡಿ ಆದೇಶವನ್ನ ಮಾಡಲಾಗಿರುವಂತದ್ದು. ಶಮಂತ್, ಧನ್ಯವಾದ ವಿಕಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.